ನಮಸ್ಕಾರ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಆನಂದ್, ಗೊತ್ತಲ್ಲ. ಈ ವರ್ಷ ಡೆಂಗ್ನೆಕೋಟೆಯಿಂದ ಒಂದು ವೈರಲ್ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಯಾವ ಥರ ವೈರಲ್ ಅಂದರೆ, ಈ ವರ್ಷದ 2024 ಗಣೇಶನ ಹಬ್ಬಕ್ಕೆ ತುಂಬ ಅಂದರೆ ತುಂಬ ವೈರಲ್ ಆಗಿದೆ. ಆ ವೈರಲ್ ವಿಡಿಯೋದ ವಿಶೇಷತೆ ಏನು ಅಂತ ಹೇಳಿದ್ರೆ, ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ. ಇವಾಗ ನೋಡಿ, 2024 ಡೆಂಗ್ನೆಕೋಟೆ ಈ ಒಂದು ಗಣೇಶನ ಸೆಟ್ಟದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇರುವಂತಹ ಬುದ್ಧಿ ಕಾರ್. ಈ ಬುದ್ಧಿ ಕಾರ್ನ ನನ್ನ ಸ್ನೇಹಿತರಾದಂಥ ಜಿನೇಂದ್ರ, ನಾನು ಅವ್ರನ್ನ ನಿಮಗೆ ಸುಮಾರು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ಅವರು ಕ್ರಿಯೇಟ್ ಮಾಡಿರುವಂತಹ ಬುಜ್ಜಿ ಕಾರು ಎಂಟ್ರೆನ್ಸಲ್ಲೇ ನೀಗಿದೆ. ಈ 2024 ಗಣೇಶ ಫೆಸ್ಟಿವಲ್ ಏನಿದೆಯಲ್ಲ, ಇದು ಡೆಂಗ್ನೆಕೋಟೆಯಲ್ಲಿ ಬುಜ್ಜಿ ಕಾರ್ನ ತುಂಬ ಆಕರ್ಷಣೆ ಅಂತ ಹೇಳಿದ್ರೆ ಈ ಬುಜ್ಜಿ ಕಾರು. ಈ ಬುಜ್ಜಿ ಕಾರ್ನ ನಾವು ರೆಡಿ ಮಾಡಬೇಕಾದ್ರೆ ನಿಮಗೆ ಇದರದ್ದು ಮೇಕಿಂಗ್ ವಿಡಿಯೋ ಎಲ್ಲ ನಾನು ಹಾಕ್ತೀನಿ, ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಾವು ಯಾವ ರೀತಿ ಬರುತ್ತಪ್ಪ ಏನಿದು ಆ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ವಿ. ಆದರೆ ಫೈನಲ್ ಆಗಿ ಅವರು ಒಂದು ಅದ್ಭುತ ಕೈಚಳಕದಿಂದ ಇದನ್ನು ತುಂಬ ಆಕರ್ಷಣೀಯವಾಗಿ ಈ ಒಂದು ಬುಜ್ಜಿ ಕಾರ್ನ ರೆಡಿ ಮಾಡಿ ಈ ಒಂದು ಗಣೇಶ ಸೆಟ್ಟಿಯಲ್ಲಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಅವ್ರಿಗಿರೋ ಒಂದು ಕೈ ಚಳಕಕ್ಕೆ ನಾವು ಏನು ಹೇಳಬೇಕು, ಏನು ಅವ್ರಿಗೆ ಯಾವ ರೀತಿ ಅವ್ರನ್ನ ಅಭಿನಂದಿಸಬೇಕು ಅಂತಲೇ ಗೊತ್ತಾಗಲ್ಲ. ಆ ರೀತಿಯಲ್ಲಿ ಇವರು ಒಂದು ಈ ಬುಜ್ಜಿ ಕಾರ್ನ ಕ್ರಿಯೇಟ್ ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಅದ್ಭುತವಾದಂತಹ ಒಂದು ನೇಮ್ ಪ್ಲೇಟ್, ಇದೇ ಒಂದು ಬುಜ್ಜಿ ಕಾರ್ ಆಗಿದ ತಕ್ಷಣ ಇಲ್ಲಿ ನಮಗೆ ಒಂದು ಎಂಟ್ರೆನ್ಸ್ ಸಿಗುತ್ತೆ. ಈ ಎಂಟ್ರೆನ್ಸ್ ಅಲ್ಲಿ ಮತ್ತೊಂದು ಅದ್ಭುತನ ಕ್ರಿಯೇಟ್ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ನೀವು ಆಲ್ಮೋಸ್ಟ್ ಎಲ್ಲರೂ ಕಲ್ಕಿ ಸಿನಿಮಾದಲ್ಲಿ ನೋಡಿರ್ತೀರಾ. ನಮ್ಮ ಕಮಲ್ ಹಾಸನ್ ಅವರ ಒಂದು ಈ ಕಲ್ಕಿ ಸಿನಿಮಾದಲ್ಲಿ ಬರುವಂತಹ ಕಮಲ್ ಹಾಸನ್ ಏನಿದೆಯಲ್ಲ ವಿಲನ್ ಕ್ಯಾರೆಕ್ಟರ್ನ, ಅದನ್ನ ಇಲ್ಲಿ ಒಂದು ಅದ್ಭುತವಾಗಿ ಕ್ರಿಯೇಟ್ ಮಾಡಿ ಅವರು ಇಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ದಾರೆ. ಜೊತೆಗೆ ಇದನ್ನೆಲ್ಲ ಎಲ್ಲಪ್ಪ ಮಾಡಿದ್ದಾರೆ ಅಂತ ಹೇಳಿದ್ರೆ, ಡೆಂಗ್ನೆಕೋಟೆ ರಾಜ ಮಾರ್ತಾಂಡ ಯುವಕರ ಸಂಘಕ್ಕೋಸ್ಕರ ಅವರು ಈ ಒಂದು ಅದ್ಭುತವಾದಂತಹ ಸೆಟ್ ನ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಾನು ಕೆಲವೊಂದಷ್ಟು ಅವ್ರ ಜೊತೆಲಿ ಪ್ರತಿದಿನ ಇರಬೇಕಾದ್ರೆ ನಮಗೂ ಕೂಡ ಕನ್ಫ್ಯೂಸ್ ಆಗ್ತಾ ಇತ್ತು. ಏನಪ್ಪ ಇದು, ಏನು ಕ್ರಿಯೇಟ್ ಮಾಡ್ತಾರೆ ಇವರು, ಏನು ಮಾಡ್ತಾರೆ, ಯಾವ ರೀತಿ ಈ ಥರ ಸೆಟ್ ಬರುತ್ತೆ ಅಂತ. ನೋಡಿ, ಅದ್ಭುತವಾದಂತಹ ಗುಹೆ ಸೃಷ್ಟಿ ಮಾಡಿದ್ದಾರೆ. ಅದರಲ್ಲೆಲ್ಲ ಕೆಳಗಡೆ ಇಳಿದೋಗುವಂತಹ ಒಂದು ಅವ್ರದೇ ಆದಂತಹ ಒಂದು ಕಲ್ಪನೆಯಲ್ಲಿ ಇದನ್ನೆಲ್ಲ ಇವಾಗ ನಾವು ರಿಯಲ್ ಟೆಂಪಲ್ ಯಾವ ಥರ ಇರುತ್ತಲ್ಲ, ಪುರಾತನವಾದಂತಹ ಗುಹೆ ಒಳಗಡೆ, ಅದರಲ್ಲೂ ಕೂಡ ನ್ಯಾಚುರಲ್ ಆಗಿ ಏನು ಕ್ರಿಯೇಟ್ ಆಗಿರುತ್ತಲ್ಲ ಆ ಥರ ಗುಹೆಗಳನ್ನ ಇವರು ಕ್ರಿಯೇಟ್ ಮಾಡಿ ಇಲ್ಲಿ ಒಂದು ಗಣೇಶನ್ನ ಒಂದು ಅಮಿತಾಬ್ ಬಚ್ಚನ್ ಒಂದು ಸ್ಟೈಲಲ್ಲಿ ಈ ವಿಡಿಯೋ ವೈರಲ್ ಆಗೋಕ್ಕೆ ಇದೇ ಕಾರಣ. ಅದರಿಂದ ಇಲ್ಲಿ ಒಂದು ಅಮಿತಾಬ್ ಬಚ್ಚನ್ನ ಇರುವಂಥ ಒಂದು ಸ್ಟೈಲಲ್ಲಿ ಕ್ರಿಯೇಟ್ ಮಾಡಿ, ಜೊತೆಗೆ ಇಲ್ಲಿ ಶಿವಲಿಂಗ ಸುತ್ತ ಋಷಿಮುನಿಗಳು ಏನೋ ಒಂದು ಯಜ್ಞನ ಹೋಮನೋ ಇಲ್ಲ ಧ್ಯಾನನ ಮಾಡ್ತಾ ಇರೋ ಥರ ಒಂದು ಅದ್ಭುತವಾದಂತಹ ಕ್ರಿಯೇಟ್ ಮಾಡಿ ಸೆಟ್ಟನ್ನ ಈ ಡೆಂಗ್ನೆಕೋಟೆಯಲ್ಲಿ ಇವತ್ತು ಈ ಒಂದು ಅದ್ಭುತವಾದಂತಹ ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಸೆಟ್ಟನ್ನ ಕ್ರಿಯೇಟ್ ಮಾಡಿದಂತಹ ನಮ್ಮ ಚಿತ್ತ ಜಿನೇಂದ್ರ ಸರ್ ಇಲ್ಲೇ ಎಲ್ಲೋ ಒಂದು ಕಡೆ ಇದ್ದಾರೆ. ನಾನು ಅವ್ರನ್ನ ಇವಾಗ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇಲ್ಲೇ ಬನ್ನಿ ಸರ್. ನೋಡಿ, ಇವರೇ ನಮ್ಮ ಫ್ರೆಂಡು ಚಿತ್ತ ಜಿನೇಂದ್ರ ಅಂತೇಳಿ. ಇವರು ಎಂಥ ಕಲಾವಿದರು ಅಂತ ಹೇಳಿದ್ರೆ, ಏನು ಬೇಕಾದ್ರೂ ಶೂನ್ಯದಿಂದ ಎಲ್ಲ ಕ್ರಿಯೇಟ್ ಮಾಡಿಬಿಡ್ತಾರೆ. ಆ ರೀತಿಯಾದಂತಹ ಒಂದು ಕಲಾವಿದರು. ಇಂಥ ಕಲಾವಿದರಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ದ ಇವರ ಅದ್ಭುತವಾದಂತಹ ಪ್ರತಿಭೆನ ಮತ್ತಷ್ಟು ಮಗದಷ್ಟು ನೀವು ಎಲ್ಲರಿಗೂ ಎಲ್ಲಿ ಯೂಸ್ ನಿಮ್ಮ ಈ ಕಲೆನ ಇವ್ರ ಕಡೆಯಲ್ಲೇ ಇರುವಂತಹ ಒಂದು ಕಲ್ಪನೆ ಆದಂಥ ಕಲೆಗಳನ್ನ ಎಲ್ಲಿ ಯೂಸ್ ಮಾಡ್ಕೊಳ್ಳೋಕೆ ಸಾಧ್ಯನೋ ಅಲ್ಲೆಲ್ಲ ದಯವಿಟ್ಟು ಯೂಸ್ ಮಾಡಿಕೊಂಡು ಇವ್ರಿಗೆ ಪ್ರೋತ್ಸಾಹ ಕೊಡ್ತಾ ಈ ಅದ್ಭುತವಾದಂತಹ ಸೆಟ್ಟನ್ನ ಕ್ರಿಯೇಟ್ ಮಾಡಿರುವಂತಹ ನಮ್ಮ ಜಿನೇಂದ್ರ ಸರ್ಗೆ ನಾನು ಖಂಡಿತವಾಗ್ಲೂ ತುಂಬ ಹೃದಯದಿಂದ ಅವ್ರಿಗೆ ಒಂದು ಧನ್ಯವಾದನ ಹೇಳ್ತಾ. ಯಾಕಂದರೆ ಇದನ್ನೆಲ್ಲ ನೋಡೋಕ್ಕೆ ನಮಗೆ ಸಿಗೋದೇ ಒಂಥರ ಸೌಭಾಗ್ಯ. ನಮ್ಮ ಗಣಪತಿನ ಇಲ್ಲಿ ಕೂರಿಸೋದೇ ಒಂದು ಸೌಭಾಗ್ಯ. ಅಂಥ ಒಂದು ಅದ್ಭುತವಾದಂತಹ ಸೆಟ್ಟನ್ನು ಕ್ರಿಯೇಟ್ ಮಾಡಿರೋ ಇವರಿಗೆ ತುಂಬ ಹೃದಯದಿಂದ ಈ
ಒಂದು ಧನ್ಯವಾದವನ್ನು ಅರ್ಪಿಸುತ್ತಾ ಈ ಒಂದು ಏನಿದೆಯಲ್ಲ ಈ ಸೆಟ್ಟು ಏನಂದ್ರೆ ರಾಜ ಮಾರ್ತಾಂಡ ಯುವಕರ ಸಂಘದ ಒಂದು ವಿಶೇಷತೆ ಏನು ಅಂದ್ರೆ ಈ 24 ಇಲ್ಲ 23ರಲ್ಲಿ ಕಾಂತಾರ ಸೆಟ್ಟು, ಆ ರೀತಿ ಅಯೋಧ್ಯೆ ಸೆಟ್ಟು, ಈ ಥರ ಒಂದೊಂದಾಗಿ ಅವರು ಯಾವುದೇ ರೀತಿಲಿ ಒಂದು ಈ ವರ್ಷ ಇದ್ದಿದ್ದು ಮುಂದಿನ ವರ್ಷ ಬೇಡ ಅನ್ನೋ ರೀತಿಯಲ್ಲಿ ಒಂದು ಹೊಸ ಸೆಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಈ ಚಿತ್ತ ಜಿನೇಂದ್ರ ಅವರ ಕೈ ಚಳಕನ ಅವರೇ ಅದೃಷ್ಟವಂತರು ನೋಡೋದಕ್ಕೋಸ್ಕರ. ಪ್ರತಿಯೊಂದ್ಸಲ ಲಾಸ್ಟ್ ಟೈಮ್ ಅಂತೂ ಕಾಂತಾರ ಸೆಟ್ಟು ನಿಮಗೆ ಆಲ್ಮೋಸ್ಟ್ ತುಂಬ ವೈರಲ್ ಆಗಿದೆ. ಅದನ್ನೆಲ್ಲ ಕ್ರಿಯೇಟ್ ಮಾಡಿದವರು ನಮ್ಮ ಜಿನೇಂದ್ರ ಸಾರು ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ 2025ಕ್ಕೆ ಮತ್ತೆ ಗಣೇಶನಿಗೆ ಇದಕ್ಕಿನ್ನ ಅದ್ಭುತವಾದಂತಹ ಸೆಟ್ಟನ್ನ ನಮ್ಮ ಜಿನೇಂದ್ರ ಸಾರು ನಿರ್ಮಾಣ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿ ಕೆಲವೊಂದು ಭಕ್ತಾದಿಗಳು ಬಂದಿದ್ದಾರೆ.